ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್. ಕರ್ನಾಟಕದ ಗೋಲ್ಡನ್ ಬಾಯ್ ಅಂತಾನೆ ಹೇಳ್ಬೋದು ದೇವದತ್ ಪಡಿಕ್ಕಲ್ ಅವರು ಸೈಡ್ ಲೈನ್ ಆಗ್ತಾರ. 2025-2026ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅದ್ಭುತ ಫಾರ್ಮ್ ನಲ್ಲಿ ಇರುವಂತಹ ದೇವದತ್ ಪಡಿಕ್ಕಲ್ ಪುನಃ ಸೈಡ್ ಲೈನ್ ಆಗಿದ್ದಾರೆ. ಹೌದು, 5 ಮ್ಯಾಚ್ಗಳಲ್ಲಿ 400 ಬಾರಿಸಿದ್ದರೂ ಕೂಡ ಅವರು ಟೀಮ್ ಇಂಡಿಯಾಕ್ಕೆ ಆಯ್ಕೆಯಾಗುವಲ್ಲಿ ವಿಫಲರಾಗಿದ್ದಾರೆ. ಇದು ಕನ್ನಡಿಗರಿಗೆ ಹಾಗೂ ಕ್ರಿಕೆಟ್ ಪ್ರೇಮಿಗಳಿಗೆ ತುಂಬಾನೇ ಬೇಜಾರಿನ ವಿಷಯ ಅಂತ ಹೇಳ್ಬೋದು. ಉತ್ತಮ ಫಾರ್ಮ್ ನಲ್ಲಿರುವಂತಹ ಪಡಿಕ್ಕಲ್ ಏನಿದ್ದಾರೆ ಅವರು ನಮ್ಮ ಟೀಮ್ ಇಂಡಿಯಾಕ್ಕೆ ಆಯ್ಕೆಯಾಗುವುದಿಲ್ಲ. ಈ ಬಾರಿಯ ನ್ಯೂಜಿಲೆಂಡ್ ಹಾಗೂ ಇಂಡಿಯಾ ನಡುವಿನ ಒನ್ ಡೇ ಸೀರೀಸ್ ಏನುಂಟು ಅದಕ್ಕೆ ಪಡಿಕ್ಕಲ್ ಆಯ್ಕೆ ಬಹುತೇಕ ಆಗತ್ತೆ ಅಂತಾನು ಕೂಡ ನಾವೆಲ್ಲರೂ ಯೋಚನೆ ಕೂಡ ಮಾಡಿದ್ವಿ. ಸೊ ನಮ್ಮ ಒಂದು ಹೋಪ್ಸ್ ಆಗಿತ್ತು ಪಡಿಕ್ಕಲ್ ಈ ಬಾರಿ ಒನ್ ಡೇ ಆಡ್ತಾರೆ, ಯಾಕಂದ್ರೆ ಅಷ್ಟೊಳ್ಳೆ ಫಾರ್ಮ್ ನಲ್ಲಿ ಇದ್ದಂತಹ ಒಬ್ಬ ಬ್ಯಾಟರ್ನ ಇವಾಗ ಆಡಿಸುವುದು ಉತ್ತಮ ಆಗಿರ್ತದೆ. ಇದೇ ಬೇರೆ ಕಂಟ್ರಿಯಲ್ಲಿ ಆಗಿದ್ರೆ ಈಗಾಗಲೇ ಪಡಿಕ್ಕಲ್ ಅವರ ಒಂದು ಟೀಮ್ ನಲ್ಲಿ ಒಂದು ಸ್ಪಾಟ್ ನ ಫಿಕ್ಸ್ ಮಾಡ್ಕೋತಿದ್ರು. ಬಟ್ ಇದು ಇಂಡಿಯಾದಲ್ಲಿ ಕೇವಲ 3 ರಾಜ್ಯಗಳಿಗೆ ಸೀಮಿತ ಆಗಿತ್ತೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಸಿಚುವೇಶನ್ ನೋಡಿದೆ, ಇದನ್ನ ಒಬ್ಬ ಕ್ರಿಕೆಟ್ ಪ್ರೇಮಿಯಾಗಿ ಹೇಳ್ಬಾರ್ದು, ಆದ್ರೂ ಕೂಡ ನಮ್ಮ ಒಂದು ಅಂತರಾಳದಲ್ಲಿ ಈ ನೋವು ಇದ್ದೇ ಇರ್ತದೆ. ನಮ್ಮ ಕನ್ನಡಿಗರಾಗಿರ್ಬೋದು ಅಥವಾ ಸೌತಿನವರಾಗಿರ್ಬೋದು, ಎಷ್ಟೇ ಒಳ್ಳೆ ಪ್ಲೇಯರ್ ಇದ್ರೂ ಕೂಡ ಅವರು ಕೇವಲ ಒಂದು ಸರಣಿ, ಒಂದು ಮ್ಯಾಚ್ ಆಮೇಲೆ ಡ್ರಾಪ್ ಔಟ್ ಆಗ್ತಾರೆ. ಟೀಮ್ ಇಂಡಿಯಾದಲ್ಲಿ ಕಾಯಂ ಸ್ಥಾನ ಸಿಗೋದು ತುಂಬಾನೇ ಕಷ್ಟ ಆಗಿರ್ತದೆ. ಅದು ಕೇವಲ ದಿಲ್ಲಿ, ಮುಂಬೈ ಹಾಗೂ ಪಂಜಾಬ್ಗಳಿಗೆ ಸೀಮಿತವಾಗಿರ್ತದೆ ಅನ್ನೋದು ಕಟ್ಟು ಸತ್ಯವಾಗಿರ್ತದೆ. ಸೊ ಅದನ್ನು ನಾವು ಇಲ್ಲಿಯೂ ಕೂಡ ಪುನಃ ಇನ್ನೊಮ್ಮೆ ಹಾಗೆ ಆಯ್ತಾ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದಂತಹ ಪಡಿಕ್ಕಲ್ ಇವಾಗ ಟೀಮ್ ಇಂಡಿಯಾಕ್ಕೆ ಆಯ್ಕೆ ಆಗುವುದಿಲ್ಲ. ಸೊ ಟೀಮ್ ಇಂಡಿಯಾದ ಆಯ್ಕೆ ಒನ್ ಡೇ ಸೀರೀಸ್ಗೆ ಆಗಿಬಿಟ್ಟಿದೆ. ಸೊ ಅದರಲ್ಲಿ ನಮ್ಮ ಪಡಿಕ್ಕಲ್ ಹೆಸರಿಲ್ಲ. ಸೊ ಇದು ತುಂಬಾನೇ ಬೇಜಾರಿನ ಸಂಗತಿ ಆಗಿರ್ತದೆ. ನೀವು ನೋಡ್ಬೋದು, ಪಡಿಕ್ಕಲ್ 5 ಮ್ಯಾಚ್ಗಳಲ್ಲಿ 400ಗಳನ್ನು ಹೊಡೆದಿದ್ರು. ಸೊ ಉತ್ತಮ ಬ್ಯಾಟಿಂಗ್ ಅವ್ರದ್ದಾಗಿತ್ತು. ಸೊ ಇವಾಗ ಅವ್ರನ್ನ ಟೀಮ್ ಇಂಡಿಯಾಕ್ಕೆ ಆಯ್ಕೆ ಮಾಡಬೇಕಿತ್ತು. ಸೊ ಅದು ಕೂಡ ಆಗಿಲ್ಲ. ಪಡಿಕ್ಕಲ್ ಮೊದಲ ಮ್ಯಾಚ್ನಲ್ಲಿ 147 ರನ್ಗಳನ್ನು ಬಾರಿಸ್ತಾರೆ. 2ನೇ ಮ್ಯಾಚ್ನಲ್ಲಿ 124ಗಳನ್ನು ಹೊಡೆದ್ರೆ, 3ನೇ ಮ್ಯಾಚ್ನಲ್ಲಿ ಸ್ವಲ್ಪ ವಿಫಲರಾಗ್ತಾರೆ ಬ್ಯಾಟಿಂಗ್ ಮಾಡೋದ್ರಲ್ಲಿ. ಆ ಮ್ಯಾಚ್ನಲ್ಲಿ ಬಂದಿರುವುದು 22 ರನ್ಗಳು ಮಾತ್ರ ಆಗಿರ್ತದೆ. ಮತ್ತೆ ಪುನಃ ಒಂದು 100 ಬರ್ತದೆ, ಅದು 113 ರನ್ಗಳ ಒಂದು ಇನ್ನಿಂಗ್ಸ್ ಆಗಿರ್ತದೆ. ಮತ್ತೆ ತ್ರಿಪುರಾದ ಎದುರು 108 ರನ್ಗಳ ಒಂದು ಇನ್ನಿಂಗ್ಸ್ ಬರ್ತದೆ. ಸೊ 5 ಮ್ಯಾಚ್ಗಳಲ್ಲಿ 400ಗಳನ್ನು ಬಾರಿಸಿರ್ತಾರೆ. ಸೊ ಆದ್ರೂ ನಮ್ಮ ಟೀಮ್ ಇಂಡಿಯಾದಲ್ಲಿ ಅವಕಾಶ ಇಲ್ಲ. ಸೊ ಇದು ನೋಡಿದ್ರೆ ಏನ್ ಹೇಳ್ಬೇಕು ಅಂತಾನು ಅರ್ಥ ಆಗೋದಿಲ್ಲ. BCCIನವರು ಹೇಳ್ತಾರೆ ಡೊಮೆಸ್ಟಿಕ್ ಮಾತ್ರ ಇಂಡಿಯಾದ ಗೇಟ್ ಓಪನ್ ಮಾಡ್ಲಿಕ್ಕೆ ಅಥವಾ ಡೋರ್ ಓಪನ್ ಮಾಡ್ಲಿಕ್ಕೆ ಒಂದೇ ಒಂದು ದಾರಿ ಅಂತ ಹೇಳ್ತಾರೆ. ಸೊ ಡೊಮೆಸ್ಟಿಕ್ ನಲ್ಲಿ ಉತ್ತಮ ಪರ್ಫಾರ್ಮ್ ಮಾಡಿದಂತಹ ಪಡಿಕ್ಕಲ್ ಕೂಡ ಇಲ್ಲಿ ಟೀಮ್ ಇಂಡಿಯಾಕ್ಕೆ ಆಯ್ಕೆ ಆಗುವುದಿಲ್ಲ. ಕೆಲವರು ಆಯ್ಕೆ ಆಗ್ತಾರೆ, IPL ಮಾದರಿಯಿಂದ ಆಯ್ಕೆ ಆಗ್ತಾರೆ. ಸೊ ಇವರ ಹೇಳಿಕೆಗೂ ಇವರು ಮಾಡುವ ಆಯ್ಕೆಗೂ ಎಲ್ಲೋ ತುಂಬಾನೇ ವ್ಯತ್ಯಾಸ ಇರ್ತದೆ. ಸೊ ಅವರು ಯಾವ ಮಾನದಂಡ ಇಟ್ಕೊಂಡು ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಅರ್ಥ ಆಗೋದಿಲ್ಲ. ಸೊ ಒಂದು ಕ್ರಿಕೆಟ್ ಪ್ರೇಮಿಯಾಗಿ ಹೇಳೋದಾದ್ರೆ ಪಡಿಕ್ಕಲ್ ಒಬ್ಬರೇ ಅಲ್ಲ, ಕೆಲವೊಂದು ಉತ್ತಮ ಪ್ಲೇಯರ್ ಕೂಡ ಇಲ್ಲಿ ಮಿಸ್ ಆಗ್ತಾರೆ ಟೀಮ್ ಇಂಡಿಯಾದಲ್ಲಿ. ಸದ್ಯದ ಪಟ್ಟಿಗೆ ನೋಡೋದಾದ್ರೆ ಡೊಮೆಸ್ಟಿಕ್ ಗಿಂತ IPL ಆಡಿದವರು ಕೂಡ ಚಾನ್ಸ್ ಪಡ್ಕೊಳ್ತಾ ಇದ್ದಾರೆ. ಇವಾಗಿನ IPL ಬಂದದ್ದು ಒಳ್ಳೇದಾಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಇಂತಹ ಉತ್ತಮ ಪ್ಲೇಯರ್ಗಳಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಇಲ್ಲದೆ ಇದ್ರೂ ಕೂಡ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗೋದಕ್ಕೆ IPL ಅಥವಾ ಇಂತಹ ಲೀಗ್ಗಳು ಕಾರಣ ಆಗ್ತವೆ. ಸೊ ಒಂದ್ ಲೆಕ್ಕದಲ್ಲಿ ಪ್ಲೇಯರ್ಗಳ ಲೈಫ್ ಸೆಟಲ್ ಆಗ್ತದೆ, ಅದೊಂದೇ ಖುಷಿ. ಬಿಟ್ರೆ ಟೀಮ್ ಇಂಡಿಯಾನೇ ನಂಬ್ಕೊಂಡಿದ್ರೆ ಸೊ ಇಂತಹ ಉತ್ತಮ ಪ್ಲೇಯರ್ಗಳು ಟೀಮ್ ಇಂಡಿಯಾಕ್ಕೆ ಆಡೋದು ತುಂಬಾನೇ ಡೌಟ್ ಅನ್ಸುತ್ತೆ. ಪಡಿಕ್ಕಲ್ಗೆ ಇನ್ನೂ ಹೆಚ್ಚಿನ ಚಾನ್ಸ್ ಸಿಗ್ಲಿ, ನಮ್ಮ ಕರ್ನಾಟಕದ ಹುಡುಗನಿಗೆ ಉತ್ತಮ ಫ್ಯೂಚರ್ ಇರಲಿ ಅಂತ ಅಷ್ಟೇ ನಾವು ಬಯಸಕ್ ಸಾಧ್ಯ. ಅದು ಬಿಟ್ರೆ ನಮ್ಮ ಕೈಲಿ ಏನೂ ಇಲ್ಲ. ಸೊ ಇಷ್ಟೊಳ್ಳೆ ಫಾರ್ಮ್ ನಲ್ಲಿ ಇರುವಂತಹ ಪಡಿಕ್ಕಲ್ ಟೀಮ್ ಇಂಡಿಯಾಕ್ಕೆ ಸೆಲೆಕ್ಷನ್ ಆಗಬೇಕಿತ್ತು ಅನ್ನೋದು ನನ್ನ ಒಂದು ಆಸೆ ಆಗಿರ್ತದೆ. ಸೊ ನಿಮ್ಮ ಅಭಿಪ್ರಾಯ ಏನಾಗಿರ್ತದೆ ಪಡಿಕ್ಕಲ್ ಅವರ ಬಗ್ಗೆ ಅನ್ನೋದು ಕಾಮೆಂಟ್ ನಲ್ಲಿ ಹೇಳಿ. ಸೊ ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.